RCB ವರ್ಸಸ್ CSK. ಕಾಣದ ಕಡಲಿಗೆ ಹೋದ್ರಲ್ಲ CSK. ಎಂಥ ಮ್ಯಾಚ್, ಬೆವರು ಬಂದೋಯ್ತು ಮಾರ್ರೆ ನನಗೆ. ನಾವು ಆ್ಯಸ್ ಯೂಶ್ವಲ್ ಬ್ಯಾಟಿಂಗ್. ಯಾಕೆ ರಜತ್ ಪಟಿದಾರ್ ಅವ್ರಿಗೆ ಬರೆದ್ಬಿಟ್ಟಿದೆ ನೀನು ಹೋಮ್ ಗ್ರೌಂಡಲ್ಲಿ ಟಾಸ್ ವಿನ್ ಆಗಲ್ಲ ಅಂತ. ಆದರೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಜೇಕೋಬ್ ಬೆಥಲ್ ಹೆಂಗೆ ಹೊಡೆದ ಅಂದರೆ ಆ ಕಡೆ ವಿರಾಟ್ ಕೊಹ್ಲಿನೂ ಸುಮ್ಮನಿದ್ದಿಲ್ಲ, ನಾನು ಹೊಡಿತೀನಿ ಅಂದ್ಬಿಟ್ಟು ಹೊಡೆದ್ರು ಎಲ್ಲೋ ತೊಗೊಂಡೋಯ್ತು. 250 ಪಕ್ಕ 50 ಅನ್ಬೇಕಾದ್ರೆ ನಮ್ಮ RCB ಮಿಡಲ್ ಆರ್ಡರ್ಗೆ ಕಣ್ಣಾಕ್ಬಿಟ್ರು. ಶನಿ ತಲೆ ಮೇಲಿತ್ತು. ಆವಾಗ ಕಾಪಾಡೋಕ್ಕೆ ಕಪ್ಪು ಚುಕ್ಕಿಯಾಗಿ ರೊಮಾರಿಯೋ ಶೆಫರ್ಡ್ ಅವ್ರು ಬಂದರು. ನಾವು 150 160 ಇದ್ರಿ. ರೊಮಾರಿಯೋ ಶೆಫರ್ಡ್ 14 ಬಾಲ್ಗೆ 53 ಹೊಡೆದು ಎಲ್ಲೋ ತೊಗೊಂಡೋಗ್ಬಿಟ್ರು ನಮ್ಮ ಹೋಪ್ಸ್ನ ಎಲ್ಲ ಕಡೆ. ಅದು ಹೊಡೆದಿದ್ದ ಬಾಲ್ ಒಂದೊಂದು ಎಲ್ಲೆಲ್ಲಿ ಹೋಯ್ತು ಅಂದರೆ ಹಿಂಗೆ ಇಷ್ಟೇ 2 ಓವರು. ಇದಾದಮೇಲೆ ನಮಗೆ ಓಕೆ ಈಸಿ ಚೇಸ್. CSKದು ಟಾಪ್ ಆರ್ಡರ್ ಇಲ್ಲ, ಮಿಡಲ್ ಆರ್ಡರ್ ಇಲ್ಲ, ಫಿನಿಷರ್ ಅಂತೂ ಇಲ್ಲವೇ ಇಲ್ಲ. ಈಸಿ ವಿನ್ನು ಅನ್ಬೇಕಾದ್ರೆ ಇಡೀ ಮ್ಯಾಚ್ ಎಲ್ಲರಿಗೂ ಇಲ್ಲಿತ್ತು 2 ಆಯಿತಾ. ವಿಕೆಟೆಲ್ಲ ಹೋಯ್ತು. ವಿಕೆಟ್ ತೆಗೆದಾರು ಕೃಣಾಲ್ ಪಾಂಡ್ಯ, ಒಳ್ಳೆ ವಿಕೆಟು. ನುಂಗಿ ಅಂಗಡಿ ಒಳ್ಳೆ ವಿಕೆಟು. ಇನ್ನೊಂದೇನು ಅಂದರೆ ಬಾಲ್ ಮೋಸ್ಟ್ಲಿ ಇವರು ಗ್ರೀಸ್ ಹಾಕಿದ್ರು ಅನಿಸುತ್ತೆ. ಯಾಕಂದರೆ 2 ಟೀಮ್ಗೂ ಕೈಯಲ್ಲಿ ಬಾಲ್ ನಿಲ್ತಾನೇ ಇರಲಿಲ್ಲ. ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಬಿಟ್ಟರು. ಎಲ್ಲರೂ ಕ್ಯಾಚ್ ಲುಂಗಿ ಅಂಗಡಿ ಅಂತೂ ಹಿಂಗೆ ಹಾಕ್ಕೊಂಡು ಹಿಂಗೆ ಕೆಳಗಡೆ ಬಿಟ್ಟಂಗಿತ್ತು, ಹಿಂಗೆ ಹಾಕ್ಕೊಂಡು ಹಿಂಗೆ ಕೆಳಗಡೆ ಬಿಟ್ಟಂಗಿತ್ತು. ಈ ಥರ ಎಲ್ಲ ಆಯಿತು. ನಾವು ಇನ್ನೇನು ಕುತ್ಕೊಂಡು ಫುಲ್ಲು ಹೋಪ್ಸ್ ಎಲ್ಲ ಬಿಟ್ಟು ಕೂತಿದ್ವಿ, ಹೊಡಿತಾರೆ ಮುಗೀತು ಮ್ಯಾಚು. ಇವತ್ತು CSK ಅವ್ರ ಅಬ್ರ, ಅದು ಧೋನಿ ಅವರೇ ಒಂದು 6 ಹೊಡೆದ್ಬಿಟ್ಟವ್ರೆ, ಇವತ್ತು ಫುಲ್ ಸ್ಟೋರಿ ಅಂತ. ಆದರೆ ಬ್ರೇಕ್ ಹಾಕಿದ್ದು ಯಾರು ಅಂದರೆ ಭುವನೇಶ್ವರ್ ಕುಮಾರ್ ಸಖತ್ತಾಗಿ ಓವರ್ ಮಾಡಿದ್ರು. ಆಮೇಲೆ ಯಶ್ ದಯಾಳು ಬ್ಯೂಟಿಫುಲ್ ಬೌಲಿಂಗ್. ಆದರೆ ನೋ ಬಾಲ್ ಬೇಕಿತ್ತ. ಮ್ಯಾಚ್ ಹೋಯ್ತು, ಲಗಾಡಿ ಹೋಯ್ತು ಅಂತ ಅಂದ್ಕೊಂಡ್ವಿ. ಆದರೂ ಸೂಪರಾಗಿ ಬೌಲಿಂಗ್ ಮಾಡಿ CSK ಮೇಲೆ ವಿನ್ನು, ಟಾಪ್ 1 ಸ್ಪಾಟು, ಪ್ಲೇ ಆಫ್ ಪಕ್ಕ, ಕ್ವಾಲಿಫೈರ್ 1ಗೆ ಹೋಗೋದು ನಾವು. CSK ಮನೆಗೆ ನಡಿ.